ಅಮ್ಮ 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 ಕನ್ನಡ ಮಾತೃಭಾಷೆ ತಾನೆ? ಕನ್ನಡ ಬರುತ್ತಾನೆ? ಕನ್ನಡ ಬರುತ್ತಲ್ಲ? ಮತ್ತ್ಯಾಕೆ ಇಂಗ್ಲಿಷು? ಅಮ್ಮ 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 ಕನ್ನಡ ಮಾತೃಭಾಷೆ ತಾನೆ? ಕನ್ನಡ ಬರುತ್ತಾನೆ? ಕನ್ನಡ ಬರುತ್ತಲ್ಲ? ಮತ್ತ್ಯಾಕೆ ಇಂಗ್ಲಿಷು? ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಾವೊಂದು ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀವಿ. ಇದು ಯಾವುದಂತಂದರೆ 1998 ಜನವರಿ 23ನೇ ತಾರೀಕು ತೆರೆ ಕಂಡಂಥ ಒಂದು ಅದ್ಭುತವಾದ ಚಿತ್ರ. ಡೈರೆಕ್ಟರ್ ಬಂದು ಉಪೇಂದ್ರ ಸರ್, ಪ್ರೊಡ್ಯೂಸರ್ ಬಂದು ಬಿ ಜಗನ್ನಾಥ್, ಬಿ ಮಂಜುನಾಥ್ ಅವರು ಮಾಡಿರ್ತಕ್ಕಂಥ, ಮ್ಯೂಸಿಕ್ ಬಂದು ನಮ್ಮ ಗುರು ಕಿರಣ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಚಲನಚಿತ್ರ ಎ ಒಂದು ಚಿತ್ರ ನೋಡ್ತಾ ಇದ್ದಂಗೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಆ ಒಂದು ಚಿತ್ರೀಕರಣ ಆಗಿರೋದು ಒಂದು ಶೂಟಿಂಗ್ ಮನೆಯಲ್ಲಿ. ಆ ಒಂದು ಮನೆಯನ್ನು ನಿಮಗೆ ತೋರ್ಸಕ್ಕೆ ನಾನು ಬಂದಿದ್ದೀನಿ, ನೋಡ್ಕೊಬರೋಣ. ನೋಡಿ ವೀಕ್ಷಕರೇ, ಇದೇ ಆ ಸುಂದರವಾದ ಬಂಗ್ಲೆ. ಈ ಒಂದು ಈ ಬಂಗ್ಲೆಗೆ ವೈಟ್ ಹೌಸ್ ಅಂತ ಕರೀತಾರೆ. ಬಟ್ ತುಂಬ ಕಲಾವಿದರುಗಳು ಇಲ್ಲಿಗೆ ಬಂದೋಗಿದ್ದಾರೆ. ಅಂಬರೀಷ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಜಾಸ್ತಿ ಬಂದೋಗಿದ್ದಾರೆ, ಶಿವರಾಜ್ಕುಮಾರ್ ಸರ್ ಬಂದೋಗಿದ್ದಾರೆ. ತುಂಬ ಧಾರಾವಾಹಿಗಳು ಕೂಡ ಈ ಒಂದು ಮನೆಯ ಒಳಗಡೆ ಆಗಿದೆ. ಯಾವ್ಯಾವ ಚಿತ್ರಗಳು, ಯಾವ್ಯಾವ ಮೂವಿಗಳಾಗಿದ್ದಾವೆ ಅದನ್ನು ನಿಮಗೆ ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತೀನಿ ಪಾರ್ಟ್ 2 ವಿಡಿಯೋದಲ್ಲಿ. ಇವತ್ತು ಪಾರ್ಟ್ 1 ವಿಡಿಯೋ ಹೊರಾಂಗಣದಲ್ಲಿ ಯಾವ್ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ, ಎಲ್ಲೆಲ್ಲಾಗಿದೆ ಅದನ್ನು ನೋಡ್ಕೊಬರೋಣ. ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಮೊದಲನೇ ಫ್ರೇಮ್ನ ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ. ಈ ಮನೆಗೆ ಎಂಟ್ರಿ ಕೊಡಬೇಕಾದ್ರೆ ಉಪೇಂದ್ರ ಅವರು ನೋಡ್ತಾ ಇತ್ತ, ಈ ಥರ ಒಳ್ಳೆಯವರೆಲ್ಲ ಕೆಟ್ಟವ್ರ ತಲೆ ಹೊಡೆದು ಆರಾಮಾಗಿ ಬದುಕಬೇಕು, ಕೆಟ್ಟವರೆಲ್ಲ ಸತ್ತೋಗ್ಬಿಡ್ಬೇಕು. ನೋಡ್ತಾ ಇತ್ತ, ನೋಡ್ದ ಇವನು ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ, ಇನ್ನು ನನ್ನ ಮಗ ಎಷ್ಟು ಜನಕ್ಕೆ ತಲೆ ಹೊಡೆದಿರ್ಬೇಕು ಅಂತ ನಮ್ಮ ಉಪೇಂದ್ರ ಅವರು ತಾತ ಅವ್ರಿಗೆ ಹೇಳ್ತಾ ಆ ಗಾಡಿನ ನಿಲ್ಲಿಸ್ತಾ ಈ ಕಾರ್ನರಲ್ಲಿ ಬಂದು ನಿಂತ್ಕೊಂಡು ಕಲ್ಲನ್ನ ತಗೊಂಡು ಮೇಲ್ಗಡೆ ಕಿಟಕಿಗೆ ಹೊಡಿತಾ ಇರ್ತಕ್ಕಂಥ ಒಂದು ದೃಶ್ಯ ವೀಕ್ಷಕರೇ. ಇದೇ ಒಂದು ಜಾಗದಲ್ಲಿ ನೋಡಿ ಉಪ್ಪಿ ಸರ್ ಅವರು ಕಲ್ಲು ತಗೊಂಡು ಹೊಡಿತಾ ಇದ್ದಾರೆ ಮನೆಗೆ. ಈ ಮನೆ ರೈಡ್ ಮಾಡಿದ್ರೆ ಇಂಡಿಯಾ ಸಾಲ ತೀರಿಸ್ಬೋದು. ಅಯ್ಯೋ 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 ಅಯ್ಯೋ, ಯಾರೋ ನನ್ನ ಮನೆಗೆ ಕಲ್ಲು ಹೊಡಿತಾ ಇದ್ದಾರೆ, ನಮಸ್ಕಾರ ಸರ್ ಅಂತ ಮನೆ ಓನರು ಬಂದು ಕೇಳ್ತಾ ಇರ್ತಕ್ಕಂಥದ್ದು. ಈ ಗೇಟಿಂದ ಬಂದು ಇಲ್ಲಿ ನಿಂತು, ಯಾರು ಸರ್ ನಮ್ಮ ಮನೆ ಕಲ್ಲು ಹೊಡೆದಿದ್ದು? ನಾನೇ ಅಂತ ನೋಟು ಉಪ್ಪಿ ಸರ್ ಹೊಡಿತಾರೆ. ಆಗ ಅಯ್ಯೋ ಬೋಳಿ ಮಗನೆ, ನನ್ನ ಮನೆಗೆ ನನ್ನ ಮುಂದೆನೆ ಕಲ್ಲು ಹೊಡಿತೀಯ, ಮಾಡ್ತೀನಿ ಇರು ನಿನಗೆ ಅಂತ ನೋಟು ಮನೆ ಓನರು ನಮ್ಮ ಉಪ್ಪಿ ಸರ್ಗೆ ಆವಾಜ್ ಆಗ್ತಾರೆ. ಅವಾಗ ಉಪ್ಪಿ ಸರು ಗನ್ನಲ್ಲಿ ಶೂಟ್ ಮಾಡ್ತಾ ಆ ಗೇಟ್ ಹತ್ರಕ್ಕೆ ಇಲ್ಲಿಂದ ಹೋಗಿ ಅಲ್ಲಿ ಅವ್ರನ್ನ ಓನರ್ಗೆ ಗುದ್ಬಿಡ್ತೀನಿ, ಗಲಾಟೆ ಮಾಡ್ತೀಯ, ಯಾರ್ಯಾರು ಇದ್ದೀರಾ ಮನೇಲಿ? ಅಪ್ಪ ಮಗ, ಏನೋ ನೀವು ಇಬ್ರು ಇರೋಕೆ ಎಷ್ಟು ದೊಡ್ಡ ಮನೆನಾ, ಅಪ್ಪ ಮಗ ಇರೋಕೆ ಎಷ್ಟು ದೊಡ್ಡ ಬಂಗ್ಲೆನಾ ಅಂತ ಅಂದ್ಬಿಟ್ಟು ನಮ್ಮ ಉಪ್ಪಿ ಸರ್ ಅವ್ರಿಗೆ ಕೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ. ನೋಡ್ದ ತಾತ, ಅವನ ಮಗ ಇರೋಕೆ ಎಷ್ಟು ದೊಡ್ಡ ಬಂಗ್ಲೆ ಕಟ್ಸಿದ್ದಾನೆ, ನೀನು ಇದೆಯಾ? ಬಾರ ಎಲೆ, ಮೇಲ್ಗಡೆ ಮನೇನ ಈ ತಾತನ ಬರ್ಕೊಡು, ಕೆಳಗಡೆ ಮನೇಲಿ ನೀನಿರು ಅಂತ ನಮ್ಮ ಉಪ್ಪಿ ಸರ್ ಹೇಳ್ತಾ ಇರ್ತಕ್ಕಂಥದ್ದು ಒಂದು ದೃಶ್ಯ ವೀಕ್ಷಕರೇ. ಇದೇ ಗೇಟ್ ಹತ್ರ ಇಲ್ಲಿ ನೋಡಿ, ಇಲ್ಲಿ ಉಪ್ಪಿ ಸರು ಸಿಗ್ನೇಚರ್ ಮಾಡಿಸಿ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಏನು ಈ ಮನುಷ್ಯ ಹಿಂಗಾಡ್ತಾನೆ ಅಂತ ಅವರೆಲ್ಲ ಇರಿಟೇಟ್ ಆಗಿ ಮಾತಾಡ್ತಾ ಇರ್ತಾರೆ. ಆದರೆ ಇವ್ರಿಗೆ ಏನಿರುತ್ತೆ, ಆ ಮನೇನ ಮೇಲ್ಗಡೆ ಮನೆ ಬರೆಸಿ ತಾತ ಅವ್ರಿಗೆ ಕೊಡೋ ಒಂದು ದೃಶ್ಯ ಇದೇ ಒಂದು ಜಾಗದಲ್ಲೇ ಆಗಿರೋದು ವೀಕ್ಷಕರೇ. ಇನ್ಮೇಲೆ ಮೇಲ್ಗಡೆ ಇದ್ಬಿಡು, ಆರಾಮಾಗಿ ಇದ್ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವರಿಬ್ರು ಯಾರು, ಯಾಕೆ ಇಲ್ಲಿ ಬಂದಿದ್ದಾರೆ, ಯಾಕೆ ಬಿಸ್ನೆಸ್ ಮಾತಾಡೋಕ್ಕೆ? ಓಹೋ ಬಿಸ್ನೆಸ್ಸು. ನೀ ಆರಾಮಾಗಿ ನಿಂತಿತ್ತಾನೆ, ನಿಂಗೆ ಡಿವೋರ್ಸ್ ಆಗಿಲ್ಲಲ್ಲ? ಬಿಸ್ನೆಸ್ಸು ಬಿಸಿ ಬಿಸ್ನೆಸ್ಸು. ನೀ ಆರ್ಟಿಸ್ಟ್ ಕಾಮಿನಿ ತಾನೆ, ಏನು ಶೋಗಳು, ಏನು ಡವ್ಗಳು, ಬಿಸಿ ಬಿಸ್ನೆಸ್ಸು. ನೋಡಿ ವೀಕ್ಷಕರ, ಡೈಲಾಗ್, ಒಂದೊಂದು ಡೈಲಾಗ್ ಎಷ್ಟು ಅರ್ಥಪೂರ್ಣವಾಗಿದೆ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 1-2-3 ಸಲ ನಾವು ನೋಡಬೇಕಾಗತ್ತೆ ಮೂವಿನ. ಇದೇ ಗೇಟಿನ ಮುಂಭಾಗ ಇಷ್ಟು ದೃಶ್ಯಗಳು ಆಗಿರ್ತಕ್ಕಂಥದ್ದು. ಇನ್ನೊಂದು ನಮ್ಮ ಕನ್ನಡದ ಬಗ್ಗೆ ಸೂಪರಾಗಿ ಹೇಳಿದ್ದಾರೆ. ನೀ ಆರ್ಟಿಸ್ಟ್ ಕಾಮಿನಿ ತಾನೆ, ಫಿಲಮ್ ಆ್ಯಕ್ಟರ್ ತಾನೆ, ನೋಡು ಏನು ಶೋಗಳು, ಏನು ಡವ್ಗಳು. ನಿನ್ಗೇನೆ ಇವನ್ ಜೊತೆ ಬಿಸ್ನೆಸ್ಸು? ಹೂ ಇಸ್ ದಿಸ್ ಬ್ಯಾಡ್ ಮ್ಯಾನ್? ಕಾಲ್ ದ ಪೊಲೀಸ್, ಅರೆಸ್ಟ್ ಹಿಮ್. ಅಮ್ಮ ಕನ್ನಡ ಮಾತೃಭಾಷೆ ತಾನೆ, ಕನ್ನಡ ಬರುತ್ತೆ ತಾನೆ, ಮತ್ತೆ ಯಾಕೆ ಇಂಗ್ಲೀಷು? ಡವ್ಗಳು ಶೋಗಳು ಅಂತ ನಮ್ಮ ಉಪ್ಪಿ ಸರು ಅವ್ರಿಗೆ ಆ ಡೈಲಾಗ್ನ ಹೇಳ್ತಾ
ಇದೇ ಗೇಟಿನ ಮುಂಭಾಗ ಮಾತಾಡ್ತಾರೆ. ಆ ಮನೆ ನೋಡಿ ವೀಕ್ಷಕರೇ, ಎಷ್ಟು ಅಂದವಾಗಿದೆ. ಈ ಒಂದು ಸಿಟಿನಲ್ಲಿ ಇಷ್ಟು ದೊಡ್ಡ ಮನೆ ಇರೋದು ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ಫ್ರೇಮ್ ಈ ಗೇಟ್ ಹತ್ರನೇ ಆಗುತ್ತೆ ವೀಕ್ಷಕರೇ. ಒಂದ್ ಅಜ್ಜಿ ಬಂದು, ಅಮ್ಮ ಈ ಜನ್ಮದಾಗ ನಾನು ನೀನ್ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಅಮ್ಮ, ಆ ತಾಯಿ ಕಣ್ಣೀರ್ ಫಿಲಮ್ನಾಗೆ ಎಷ್ಟು ಚೆನ್ನಾಗಿ ಪಾಠ ಮಾಡಿದೀಯಮ್ಮ, ನೀನ್ 100 ವರ್ಷ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಆಗ ಉಪ್ಪಿಸರು, ಏಯ್ ಈ ಡಗರ್ 100 ವರ್ಷ ಬದುಕ್ಬೇಕು, ಅವಳು ಯಾರು ಗೊತ್ತಾ ನಿನ್ಗೆ ಅಂತ ಅಜ್ಜಿಗೆ ಶೂಟ್ ಮಾಡ್ತಾ, ಡೌಗಳು ನಿಮ್ಮಿಂದ ಇಂಡಿಯಾನೇ ಹಾಳಾಗೋಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲಿ ವೀಕ್ಷಕರೇ. ಇವರಿಂದ ಇಂಡಿಯಾನೇ ಹಾಳಾಗೋಯ್ತು. ಆ ಕಾರ್ ಯಾರ್ದೇಳು, ಬುದ್ಧಿ ಇದೆಯಾ ನಿನ್ಗೆ, ಆ ಕಾರ್ ನಿಂದು, ನೀನ್ ಹಾಕಿರೋ ಓಟಿನ್ ತಗೊಂಡಿರೋದು ಅದು ಅಂತ ಅಂದ್ಬಿಟ್ಟು ಕಾರ್ನು ಸಹಿತ ತಾತ ಅವ್ರಿಗೆ ಕೊಟ್ಟು ಈ ಮನೆ ಮುಂಭಾಗದಿಂದ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿರೋದು ಇದೇ ಒಂದು ಮನೆಯಲ್ಲಿ ವೀಕ್ಷಕರೇ. ನನಗಂತೂ ತುಂಬಾನೇ ಖುಷಿ ಆಯ್ತು. ಆ ಫ್ರೇಮ್ಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಡೈಲಾಗ್ಗಳು, ರಿಯಲ್ ಫ್ಯಾಕ್ಟ್ ಅದು ಇರೋ ಒಂದು ಸತ್ಯಾಂಶದ ಡೈಲಾಗ್ಗಳದು ತುಂಬಾ ಅಳವಡಿಸ್ಕೋಬೋದು, ತುಂಬಾ ತಿಳ್ಕೋಬೋದು. ಮತ್ತೆ ಈ ಮನೆಯಲ್ಲಿ ಹಲವಾರು ಇನ್ನೂ ಹೆಚ್ಚು ಸಿನಿಮಾಗಳಾಗಿದೆ. ಒಳಗಡೆ ಯಾವ್ಯಾವ ಮೂವಿಗಳಾಗಿದೆ ಅದನ್ನ ನಿಮಗೆ ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸ್ತೀನಿ ವೀಕ್ಷಕರೇ. ಇದು ಪಾರ್ಟ್ 1 ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ವೀಕ್ಷಕರೇ, ನಾವು ಹೇಳಿದ ತಕ್ಷಣ ನಮ್ಗೆ ಸಹಾಯ ಮಾಡಿದಂತ ನಮ್ಮ ಕಲಾ ಬದುಕು ಕಿರಣ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ನಾವು ಯಾವುದೇ ಒಂದು ವ್ಯಕ್ತಿ ನಮ್ಗೆ ಸಹಾಯ ಮಾಡಿದಾಗ ಅವ್ರಿಗೆ ಮನಸ್ಸಿನಿಂದ ಗ್ರ್ಯಾಟಿಟ್ಯೂಡ್ ಕೊಟ್ಟಾಗಲೇ ನಾವು ಮುಂದಕ್ಕೆ ಬೆಳೆಯೋಕ್ಕಾಗೋದು. ಈ ಒಂದು ಲೊಕೇಶನ್ ಇರತಕ್ಕಂಥದ್ದು ಸುಬ್ರಹ್ಮಣ್ಯ ನಗರ ಅಂತಲೂ ಕರೀತಾರೆ, ಮತ್ತೆ ರಾಜಾಜಿನಗರಕ್ಕೂ ಸೇರುತ್ತೆ. ಸಂಗೊಳ್ಳಿ ರಾಯಣ್ಣ ಪಾರ್ಕ್ ಎದುರುಗಡೆ ಈ ಒಂದು ಮನೆ ಇದೆ. ಇಲ್ಲಿ ಇನ್ನು 15ಕ್ಕೂ ಹೆಚ್ಚು ಮೂವಿಗಳು, ಧಾರಾವಾಹಿಗಳು ಇದೇ ಮನೆ ಒಳಗಡೆ ಶೂಟಿಂಗ್ ಆಗಿದೆ. ಅದು ಯಾವ್ಯಾವುವು ಅಂತ ನಿಮಗೆ ಪಾರ್ಟ್ 2 ಪಾರ್ಟ್ 3 ವಿಡಿಯೋದಲ್ಲಿ ಬರುತ್ತೆ. ಅದರ ಮಾಹಿತಿನೂ ಕಂಪ್ಲೀಟ್ ಸಿಗುತ್ತೆ ವೀಕ್ಷಕರೇ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಜೊತೆಗೆ ನಿಮಗೆ ಇನ್ನೊಂದು ಸಂದೇಶ ಏನಂತಂದ್ರೆ, ನಿಮಗೆ ಗೊತ್ತಿರ್ತಕ್ಕಂಥ ಸುತ್ತಮುತ್ತ ನಿಮ್ಮ ಊರ ಅಕ್ಕಪಕ್ಕ ನಡೆದಿದ್ರೆ ಯಾವ್ದಾದ್ರು ಶೂಟಿಂಗ್ ಸ್ಪಾಟ್ಗಳು ನಿಮಗೆ ಗೊತ್ತಿದ್ರೆ ವೀಕ್ಷಕರೇ, ಅದನ್ನು ನಮಗೆ ಕಮೆಂಟ್ ಮಾಡಿ. ಇಲ್ಲ ಫೇಸ್ಬುಕ್ ಪೇಜಲ್ಲಿ ನಂದು ವಾಟ್ಸಪ್ ನಂಬರ್ ಇದೆ, ಆ ವಾಟ್ಸಪ್ ನಂಬರ್ಗೆ ನೀವು ವಿಷಯನ ಮಾಹಿತಿನ ತಿಳಿಸಿದ್ರೆ ನಾವು ಅದೇ ಜಾಗಕ್ಕೆ ಬಂದು ವಿಡಿಯೋಗಳನ್ನ ಮಾಡಿ ನಿಮ್ಮ ಹೆಸರನ್ನು ಸಹಿತ ನಾವು ಹೇಳ್ತೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.